ಬಂದ ತಕ್ಷಣ ಯಶವಂತಗೌಡ ಪಾಟೀಲ್ ಅವರು ಒಂದು ನಿಂಬೆಹಣ್ಣನ್ನ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ. ಅಂದ್ರೆ ಎಲ್ಲಾ ಹುಳಿಗಳಕ್ಕಿಂತ ಶ್ರೇಷ್ಠವಾದದ್ದು ಈ ನಿಂಬೆಹಣ್ಣು ಹುಳಿ ಅಂತೆ. ದ್ರಾಕ್ಷಿ ಹುಳಿ, ಹುಣಸೆಹಣ್ಣು ಹುಳಿ, ಮಾವಿನ ಹುಳಿ, ಹಿಂಗೆ ಎಲ್ಲಾ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆಹಣ್ಣು ಹುಳಿ. ಅದಾದ್ಮೇಲೆ ಹೇಳ್ತಾರೆ ದುಂಬಿಗಿನ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನೋಡಿ, ನನ್ನ ಶಾಲಲ್ಲಿದೆ, ಕೂದಲಲ್ಲಿದೆ, ಮೈಕಲ್ಲಿದೆ, ಬಟ್ಟೆಯಲ್ಲಿದೆ. ಆ ಹಳ್ಳಿಗಳಲ್ಲಿರುವಂತ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದೆ. ಶ್ರೇಷ್ಠವಾದಂತ ಕಪ್ಪು ಆ ದುಂಬಿ ಮೇಲೆ ಇರ್ತದೆ. ನಿಂಬೆಗೆ ಹುಳಿ ಇಲ್ಲ, ದುಂಬಿಯಂ ಕರಿ ಇಲ್ಲ, ಮತ್ತು ಶಂಭುಕಿನ ಅಧಿಕ ದೇವರಿಲ್ಲ. ಅಂದ್ರೆ ಎಲ್ಲಾ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದ್ರೆ ಈಶ್ವರ, ಶಿವ, ಪರಮೇಶ್ವರ. ಅವರು ದೊಡ್ಡ ದೇವರು ಅಂತೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ, ನಮ್ಮ ನಂಬಿಕೆ. ಅದಾದ್ಮೇಲೆ ಕೊನೆಗೆ ಏನಿದೆ ಅಂದ್ರೆ ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ನಾವೆಲ್ಲ ಇಷ್ಟು ಜನ ಮಂತ್ರಿಗಳು, ಸರ್ಕಾರ, ಈ ಇಂಡಿ ತಾಲೂಕಿನ ಮಹಾಜನತೆ ಮೇಲೆ ನೀವು ಸತತವಾಗಿ 3 ಬಾರಿ ನಮ್ಮ ಯಶವಂತಗೌಡ ಪಾಟೀಲ್ ಅವರನ್ನ ಆಯ್ಕೆ ಮಾಡಿ ಸುಮಾರು ಇವತ್ತು 5,000 ಕೋಟಿ ರೂಪಾಯಿಯನ್ನ ಪಡ್ಕೊಳ್ಳುವಂತ ಭಾಗ್ಯ ಪಡೆದಿದ್ದೀರಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಜಿಲ್ಲೆಯಲ್ಲಿ ಒಂದು ಶಾಸಕರನ್ನು ಬಿಟ್ರೆ ಎಲ್ಲ ಶಾಸಕರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಿಮ್ಮ ಸತತವಾಗಿ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಾಯ ಮಾಡ್ಕೊಂಡು ಬಂದಿದ್ದೀರಿ. ಈ ನಿಂಬೆಹಣ್ಣು ಪೂಜೆಗೂ ಉಪಯೋಗಿಸ್ತೀವಿ, ದೃಷ್ಟಿಗೂ ಉಪಯೋಗಿಸ್ತೀವಿ, ಇದನ್ನ ಊಟಕ್ಕೂ ಉಪಯೋಗಿಸ್ತೀವಿ, ಒಳ್ಳೆ ರುಚಿ ಬರಲಿ ಅಂತೇಳಿ. ಎಲ್ಲ ನಮ್ಮಲ್ಲಿರುವಂತ ಅನೇಕ ಭಾವನೆಗಳ, ಕೆಟ್ಟ ಭಾವನೆಗಳನ್ನ ಇಳಿ ತೆಗೆದಿ, ದೃಷ್ಟಿ ತೆಗೆದಿ ಮನುಷ್ಯನನ್ನ ಶುದ್ಧಿ ಮಾಡಲಿಕ್ಕೂ ನಾವು ಉಪಯೋಗಿಸ್ತೀವಿ. ಅಂತ ನಿಂಬೆಹಣ್ಣಿನ ನಾಡು ಈ ಇಂಡಿ ತಾಲೂಕು. ನಾನು ಎಂ ಇ ಪಾಟೀಲ್ ಕೇಳ್ತಾ ಇದ್ದೆ, ನಮ್ ಕಡೆ ಈ ನಿಂಬೆಹಣ್ಣು ಬರೋದಿಲ್ವಲ್ಲ, ಎಷ್ಟು ಬೆಳೀತಾರೆ ರೈತರು ಅಂತೇಳಿ. ಬಹಳ ಸಂತೋಷ ಆಯ್ತು. ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದ್ರೆ, ನಾನು 2ನೇ ಬಾರಿಗೆ ನೀರಾವರಿ ಸಚಿವನಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ. ಇಂಡಿ ಕ್ಷೇತ್ರಕ್ಕೆ ಮಾತ್ರ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಮೊನ್ನೆ ತಾನೇ ಬೋರ್ಡ್ ನಲ್ಲಿ 3,081 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ, ಹಿಂದೆ 534 ಕೋಟಿ ರೂಪಾಯಿ, ಇನ್ನೊಂದು 243 ಕೋಟಿ, ಒಟ್ಟು ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ 93,000 ಎಕರೆ ನೀರಾವರಿಗೋಸ್ಕರ ಜಮೀನನ್ನ, ಎಕರೆ ಜಮೀನನ್ನ ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಇದು ಸಣ್ಣ ಕೆಲಸ ಅಲ್ಲ. ಬೇರೆ ನಮ್ಮ ಕಡೆ ಕ್ಷೇತ್ರಗಳ ಶಾಸಕರು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, 20 ಕೋಟಿ ಕೊಡಿ, 30 ಕೋಟಿ ಕೊಡಿ ಅಂತ ಕೇಳ್ತಾರೆ. ಆದ್ರೆ ನಮ್ಮ ಯಶವಂತಗೌಡ ಪಾಟೀಲ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಅವರ ಪ್ರೀತಿಯಿಂದ ನನಗೇನು ಬೇಡ, ನನ್ನ ಕ್ಷೇತ್ರದ ಜನರ ಬದುಕಿಗೆ, ರೈತರ ಬದುಕಿಗೋಸ್ಕರ ನೀವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ನಾವು ಇವತ್ತು ಈ ಯೋಜನೆಯನ್ನ ಮಂಜೂರು ಮಾಡಿ ಬಂದಿದ್ದೇವೆ. ಹಿಂದೆ ಎಂ ಇ ಪಾಟೀಲ್ ಅವರ ಕಾಲದಲ್ಲಿ ಆಗಿತ್ತು ಏನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಯನ್ನ ನಮ್ಮ ನೀರಾವರಿಗೆ ನಾವು ಕೊಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ.
ಇದು ವರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ, ಚೆದಿಗೊಂಡಿ ಶಾಖಾ ಕಾಲುವೆ ಮತ್ತು ಇಂಡಿ ತಾಲೂಕಿನ 19 ಕೆರೆ ಈ ಯೋಜನೆಗಳನ್ನ ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನ ನಾವು ಮಾಡಿದ್ದೇವೆ. ಇದಲ್ಲದೆ ಸುಮಾರು ಒಟ್ಟು 4,157 ಕೋಟಿ ರೂಪಾಯಿ ವಿವಿಧ ಯೋಜನೆಗಳನ್ನ ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ಯಶವಂತಗೌಡ ಪಾಟೀಲ್ ಅವರು, ನಮ್ಮ ಸರ್ಕಾರದ ಮೇಲೆ ಬೇಕಾದಷ್ಟು ಟೀಕೆಗಳು, ಹಣ ಇಲ್ಲ, ಗ್ಯಾರಂಟಿಗೆ ಹೊಂಟೋಯ್ತು ಅಂತೇಳಿ. ಇವತ್ತು ತಾನೇ ನಾವು ನಮ್ಮ KSRTC ಅಂದ್ರೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಟ್ಟು 500 ಕೋಟಿ ಟ್ರಿಪ್ಗಳನ್ನು ಮಾಡಿ ಅದನ್ನ ಮೊದಲನೇ ಟಿಕೆಟ್ ಅನ್ನ ಮುಖ್ಯಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟು ಆ ತಾಯಂದಿರಿಗೆ ಕೊಟ್ಬಿಟ್ಟು ಬಂದು ಒಟ್ಟು 12,669 ಕೋಟಿ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಿದ್ದೇವೆ. ಇದು ನಮ್ಮ ಗ್ಯಾರಂಟಿ ಯೋಜನೆ. ಆದರೆ ಇವತ್ತು ಇಲ್ಲಿ ಏನು ನಾವು 4,157 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದೀವಲ್ಲ, ಇದು ಅಭಿವೃದ್ಧಿ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹಿಂದೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಅಪ್ಪನಗೌಡರು ಕ್ಷೇತ್ರದ ಯೋಜನೆಯಲ್ಲಿ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ, ನಮ್ಮ ಟೀಕೆಗಳು ಸಾಯ್ತವೆ, ಬಿಜೆಪಿಯ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತೇಳಿ ನಾನು ಮಾತಾಡಿದ್ದೆ. ಒಂದು ವೇಳೆ ಅದು ಬಹಳ ಮುಖ್ಯವಾದ್ದು. ಇವತ್ತು 5,700 ಉದ್ಯೋಗವನ್ನ KSRTCಯಲ್ಲಿ ನಾವು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಸೃಷ್ಟಿ ಮಾಡಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಯೋಜನೆಗಳನ್ನು ತಂದುಕೊಂಡು ಆ ವರ್ಗರಿಗೆ ಸಮಪಾಲು ಅಂತೇಳಿ 2 ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನ ಕಾಂಟ್ರಾಕ್ಟ್ ಯೋಜನೆಯನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದ್ದೇವೆ. ನಮ್ಮ ಕಲ್ಯಾಣ ಕರ್ನಾಟಕದ ನಾಯಕರು ಇಲ್ಲಿದ್ದಾರೆ, ನಮ್ಮ ಶಿವಾನಂದರವರು, ನಮ್ಮ ಶರಣ್ ಪಾಟೀಲ್ ಅವರು ಇದ್ದಾರೆ, ದರ್ಶನಾಪುರ ಅವರು ಇದ್ದಾರೆ. ವರ್ಷಕ್ಕೆ 5,000 ಕೋಟಿ ರೂಪಾಯಿ ಅಂತೇಳಿ ಮಾತು ಕೊಟ್ಟಿದ್ದು. ಪ್ರತಿ ಕ್ಷೇತ್ರಕ್ಕೂ ಸರಾಸರಿ 100 ಕೋಟಿ ಅಂತೆ ಸುಮಾರು 42-44 ಕ್ಷೇತ್ರ ಇದೆ. 5,000 ಕೋಟಿ ಅನೇಕ ಯೋಜನೆಗಳನ್ನು ಗೋಲ್ಡಿಯಲ್ಲಿ ಉದ್ಘಾಟನೆ ಮಾಡಿಕೊಂಡು ನಾವು ಬಂದಿದ್ದೇವೆ. ಮೊನ್ನೆ ಬೀದರ್ಗೆ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು. 2,025 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನು ಅಲ್ಲಿ ಪ್ರಾರಂಭ ಮಾಡಿ ಬಂದು ಪಿರಿಯಾಪಟ್ಟಣಕ್ಕೆ ಹೋಗಿದ್ದು. ಅಲ್ಲಿ 500 ಕೋಟಿ. ಈಗ ತಾನೇ 20-21ನೇ ತಾರೀಕು ನಮ್ಮ ಮಾರಿಯಪ್ಪನವರು 3,647 ಕೋಟಿ ರೂಪಾಯಿ ಯೋಜನೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ದಿನೇಶ್ ಗುಂಡೂರಾವ್ ಇದ್ದಾರೆ, ಅವರು ಸುಮಾರು ಕ್ರಾಂತಿಯನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆ. ಇಡೀ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೂಡ ಉತ್ತಮವಾದಂತಹ ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ನಮ್ಮ HK ಪಾಟೀಲ್ ಅವರಿದ್ದಾರೆ, ಪ್ರವಾಸ ಮಂದಿರಗಳಲ್ಲಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ, ಮೈಸೂರಿನಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಕ್ಷೇತ್ರಗಳಿಗೆ ಇವತ್ತು ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ 4-5 ವರ್ಷಕ್ಕೆ ವಿವಿಧ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ಇವೆಲ್ಲ ಅಭಿವೃದ್ಧಿಯೋ ಏನು ಅನ್ನೋದನ್ನ ನಾನು ಈ ಜಗತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ರಾಜ್ಯದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡು ಬಂದಿದೆ. ಇಡೀ ದೇಶ ಬಿಜೆಪಿಯ ರಾಜ್ಯಗಳು, ಬಿಜೆಪಿ ಸರ್ಕಾರದ ರಾಜ್ಯಗಳು ಕರ್ನಾಟಕ ರಾಜ್ಯದ ಮಾದರಿಯನ್ನ ಈ ಗ್ಯಾರಂಟಿ ರಾಜ್ಯನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಈ ಗ್ಯಾರಂಟಿ ಯೋಜನೆ ಯಾಕೆ ತಂದು? ನಿಮ್ಮ ಬದುಕಿಗೋಸ್ಕರ. ನಿಮ್ಮ ಬದುಕಿನಲ್ಲಿ ಇವತ್ತು ಬೆಲೆ ಏರಿಕೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯಗಳು ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿಸಾಮಾನ್ಯತೆ ಮಾಡಿ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಒಂದು ಕುಟುಂಬಕ್ಕೆ ಸರಾಸರಿ 5,000 ರೂಪಾಯಿ ಒಂದು ತಿಂಗಳಿಗೆ ಸಿಗುವಂತ ಈ ಕಾರ್ಯಕ್ರಮ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ. ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುಟಕ್ಕೆ ನಾವು ಸೇರ್ಕೊಂಡು ನಾವು ಬಂದಿದ್ದೇವೆ. ಅನೇಕರು ಟೀಕೆ ಮಾಡ್ತಾ ಇರ್ತಾರೆ, ಟೀಕೆ ಮಾಡ್ಲಿ. ಈಗ ಹಣ್ಣು ಯಾವ್ದಾದ್ರು ಮರದಲ್ಲಿ ಚೆನ್ನಾಗಿ ಬಿದ್ರೆ ಹಣ್ಣು ನೋಡಿ ಎಲ್ಲರೂ ಕೂಡ ಕಲ್ಲು ಹೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಇವತ್ತು ನಾವು ಮಾಡುವಂತ ಸಾಧನೆಗಳು
ಶಾಶ್ವತವಾಗಿ ಬದುಕುವಂತ ಸಾಧನೆ. ತಮ್ಗೆಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಈ ದೇಶವನ್ನು ಆಳಿದೆ. ಕೊಟ್ಟಂತ ಯೋಜನೆಗಳನ್ನ ಯಾರು ಕೂಡ ಬದಲಾವಣೆ ಮಾಡಕ್ಕಾಗಿಲ್ಲ. ಉಳೋನ್ಗೆ ಭೂಮಿ ಇರ್ಬೋದು, ಪಂಚವಾರ್ಷಿಕ ಯೋಜನೆ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ಅಂಗನವಾಡಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆಯನ್ನು ನೀವು ಲೆಕ್ಕ ಹಾಕೊಳ್ಳಿ, ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಹೀಗೆಲ್ಲ ಕೂಡ ಕೊಟ್ಕೊಂಡು ಬಂದು ಬದಲಾವಣೆ ಮಾಡಕ್ಕಾಗಲಿಲ್ಲ. ಹಾಗೆ ಇವತ್ತು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಮತ್ತೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ನಿಮ್ಮ ಆಶೀರ್ವಾದ ಈ ರಾಜ್ಯದ ಜನತೆಗೋಸ್ಕರ ಇರಲೇಬೇಕು. ಈ ರಾಜ್ಯದ ಜನತೆಗೆ ಒಂದು ಉತ್ತಮವಾದಂಥ ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಇಂಥ ಅನೇಕ ಯೋಜನೆಗಳನ್ನ ಮುಂದುವರಿಸಿಕೊಂಡು ನಾವು ಹೋಗ್ತೇವೆ. ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ತಾಂಡಗಳಲ್ಲಿ ಯಾರ್ಯಾರಿಗೆ ದಾಖಲೆಗಳಿರಲಿಲ್ಲ, ಗೊಲ್ರಟ್ಟಿಗಳಲ್ಲಿ ದಾಖಲೆ ಇರಲಿಲ್ಲ, ಸುಮಾರು 1,11,00,000 ಜನರಿಗೆ ಇವತ್ತು ದಾಖಲೆಯನ್ನು ಕೊಡುವಂತ ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಂಡದ್ದು ಇದು ಕಾಂಗ್ರೆಸ್ ಸರ್ಕಾರ. ಇದು ಬೇರೆ ಯಾರು ಮಾಡಕ್ಕಾಗಲಿಲ್ಲ ಅಂತ ಅನೇಕ ಯೋಜನೆಗಳನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಮೊನ್ನೆ ತಾನೇ ಎಲ್ಲ ಕಡೆ ನಮ್ಮ ಸರ್ಕಾರ ಅನೇಕ ಕೇಂದ್ರಗಳಲ್ಲಿ ಹೋಗಿ, ಜಿಲ್ಲೆಗಳಲ್ಲಿ ವಿಭಾಗ ಮಟ್ಟದಲ್ಲಿ ಹೋಗಿ ಕ್ಯಾಬಿನೆಟ್ ಅನ್ನು ಮಾಡಿ ಆ ಭಾಗದ ಅಭಿವೃದ್ಧಿ ಬಗ್ಗೆ ನಾವು ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಂಜಾಗ್ರತೆಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಈಗಾಗಲೇ ಗುಲ್ಬರ್ಗಕ್ಕೆ ಹೋಗಿದ್ದು, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು, ನಂದಿ ಬೆಟ್ಟಕ್ಕೆ ಹೋಗಿದ್ದು. ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಮತ್ತು ನಮ್ಮ ಶಾಸಕರು ಶಿವಾನಂದ ಪಾಟೀಲ್ ಅವರೆಲ್ಲರೂ ಕೂಡ ಮುಂದೆ ಇದನ್ನ ಬಿಜಾಪುರ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯನ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಈ ಭಾಗವನ್ನ ನಾವು ಇಲ್ಲಿ ಬಂದು ಬಿಜಾಪುರದಲ್ಲಿ ಮಾಡಿ ಅನೇಕ ಯೋಜನೆಗಳನ್ನು ನಾವು ಪ್ರಕಟಣೆ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಶ್ರೀ ಎಂ ಬಿ ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಸಚಿವರು ನಿಮ್ಮ ಜಿಲ್ಲೆಗೆ ಅನೇಕ ಕೈಗಾರಿಕೆಗಳನ್ನು ತರಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ನಿಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಶಾಸಕರು, ಶಿವಾನಂದ ಪಾಟೀಲ್ ಇರ್ಬೋದು, ಇವತ್ತು ಈ ಕಾರ್ಯಕ್ರಮ ನಮ್ಮ ನಾಲ್ಕಾನ ಶಾಸಕರು ಏನಿಲ್ಲಿ ಕೂತಿದ್ದಾರೆ, ಕುಡಗೋಡವರು, ಅವರ ಕ್ಷೇತ್ರದಕ್ಕೂ ಕೂಡ ಇವತ್ತು ಸುಮಾರು 20,000ಕ್ಕೂ ಹೆಚ್ಚು ಎಕರೆಗಳಿಗೆ ನೀರಾವರಿ ಕೊಡುವಂತಹ ಕಾರ್ಯಕ್ರಮ ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಅವರ ಕೈಯನ್ನು ಕೂಡ ಬಲಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಾಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ನಾನು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಲೇಟ್ ಆಯಿತು, ಆದರೂ ಚಿಂತೆ ಇಲ್ಲ. ತಾವು ವಿಶ್ವಾಸದಲ್ಲಿ ಇದು ನಿಮ್ಮ ಸರ್ಕಾರ, ನೀವು ಕೊಟ್ಟಂತ ಸರ್ಕಾರ. ಇಡೀ ರಾಜ್ಯದಲ್ಲಿ ಮತ್ತೆ 28ರಿಗೆ ನೀವೆಲ್ಲರೂ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಒಂದು ಶಾಸಕರು ಕಳ್ಕೊಂಡಿದ್ದೇವೆ ಅದನ್ನು ಕೂಡ ತುಂಬುವಂತ ಕೆಲಸವನ್ನು ತಾವು ಮಾಡಬೇಕು. ಈ ಸರ್ಕಾರ 2 ಶಾಸಕರು ಟೌನ್ ಅಲ್ಲಿ ಮತ್ತು ಒಂದು ಗ್ರಾಮೀಣದಲ್ಲಿ, ಅವೆರಡಕ್ಕೂ ಕೂಡ ತಾವು ತುಂಬಿ ಕಾಂಗ್ರೆಸ್ ಇಡೀ ಜಿಲ್ಲೆ ಹಿಂದೆ ಕೂಡ ಒಂದ್ಸತಿ ನಾವೆಲ್ಲ ಗೆದ್ದಿದ್ದು, ಆ ರೀತಿ ನಾವೆಲ್ಲ ಗೆಲ್ಲಿಸಬೇಕು. ಮತ್ತೆ ಈ ರಾಜ್ಯದಲ್ಲಿ 28ರಲ್ಲಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರಬೇಕು, ಜನಪ್ರಿಯ ಸರ್ಕಾರ ಬರಬೇಕು, ನಿಮ್ಮ ಸೇವೆಯನ್ನು ಅತಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.